Hi students, welcome to the session of the fundamentals of information technology. In this session we are going to continue with the table formatting. In the last session we had a discussion on the basics of table. In this session we will continue with that. ಈ ಅವಧಿಯಲ್ಲಿ ನಾವು ಟೇಬಲ್ ಫಾರ್ಮ್ಯಾಟಿಂಗ್ ಬಗ್ಗೆ ಮುಂದುವರಿಸೋಣ. ಕೊನೆಯ ಅವಧಿಯಲ್ಲಿ ಅಥವಾ ಕೊನೆಯ ಸೆಷನಲ್ಲಿ ನಾವು ಟೇಬಲ್ ಫಾರ್ಮ್ಯಾಟಿಂಗ್ ಬಗ್ಗೆ ಯಾವ ರೀತಿ ಟೇಬಲ್ ಕ್ರಿಯೇಟ್ ಮಾಡುವಂಥದ್ದು ಮತ್ತು ಅದರಲ್ಲಿರುವಂತಹ ಬೇಸಿಕ್ ಫಾರ್ಮ್ಯಾಟ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಲೆಟ್ ಅಸ್ ಸ್ಟಾರ್ಟ್. ಲೆಟ್ ಅಸ್ ಸಿ ಹೌ ಟು ಇನ್ಸರ್ಟ್ ಆ್ಯಂಡ್ ಡಿಲೀಟ್ ರೋಸ್ ಆ್ಯಂಡ್ ಕಾಲಮ್ಸ್. ಟೇಬಲ್ಸಿಗೆ ಯಾವ ರೀತಿ ರೋಸ್ ಮತ್ತು ಕಾಲಮ್ಸನ್ನು ಇನ್ಸರ್ಟ್ ಮಾಡುವಂಥದ್ದು ಮತ್ತು ಡಿಲೀಟ್ ಮಾಡುವಂಥದ್ದು ನೋಡೋಣ. ಫಸ್ಟಿಗೆ ಟು ಇನ್ಸರ್ಟ್ ಅ ರೋ, ಫಸ್ಟ್ ಪ್ಲೇಸ್ ಯುವರ್ ಬ್ಲಿಂಕಿಂಗ್ ಕರ್ಸರ್ ಆರ್ ಇನ್ಸರ್ಷನ್ ಪಾಯಿಂಟ್ ಇನ್ ಅ ರೋ above which or below the row to be inserted. Then under table tools and again layout tab, click on insert above or insert below button to add the row. ನೀವು ಯಾವ ರೋದ ಮೇಲೆ ಹೊಸ ರೋ ಕ್ರಿಯೇಟ್ ಮಾಡಬೇಕು ಅಥವಾ ಯಾವ ರೋದ ಕೆಳಗೆ ಹೊಸ ರೋ ಕ್ರಿಯೇಟ್ ಮಾಡಬೇಕು ಅಲ್ಲಿ ನಿಮ್ಮ ಬ್ಲಿಂಕಿಂಗ್ ಕರ್ಸರನ್ನು ಪ್ಲೇಸ್ ಮಾಡಿಕೊಂಡು ಟೇಬಲ್ ಟೂಲ್ಸಲ್ಲಿ ನೀವು ಕ್ಲಿಕ್ ಮಾಡಿ ಲೇಔಟ್ ಟ್ಯಾಬಲ್ಲಿ ಇನ್ಸರ್ಟ್ ಅಬೋವ್ ಅಥವಾ ಇನ್ಸರ್ಟ್ ಬಿಲೋವನ್ನು ಕ್ಲಿಕ್ ಮಾಡಿದ ಕೂಡಲೇ ಹೊಸ ರೋಸ್ ಇನ್ಸರ್ಟ್ ಆಗುತ್ತೆ. ಅದೇ ರೀತಿ ಕಾಲಮ್ಸ್ ಕೂಡ ನೀವು ಹಾಗೆಯೇ ಕ್ರಿಯೇಟ್ ಮಾಡ್ಬೋದು. ಯು ಕ್ಯಾನ್ ಕ್ರಿಯೇಟ್ ದ ಕಾಲಮ್ಸ್ ಇನ್ ಸೇಮ್ ವೇ. ಪ್ಲೇಸ್ ದ ಬ್ಲಿಂಕಿಂಗ್ ಕರ್ಸರ್ ಆರ್ ಇನ್ಸರ್ಷನ್ ಪಾಯಿಂಟ್ ಟೇಬಲ್ ಇನ್ ದ ಕಾಲಮ್ ವಿಚ್ ಇಸ್ ಲೆಫ್ಟ್ ಆರ್ ರೈಟ್ ಆಫ್ ವೇರ್ ಯು ವಾಂಟ್ ಟು ಇನ್ಸರ್ಟ್ ದ ಕಾಲಮ್. ನೀವು ಯಾವುದು ಕಾಲಮ್ನ ರೈಟ್ ಅಥವಾ ಲೆಫ್ಟಿಗೆ ಹೊಸ ಕಾಲಮ್ ಇನ್ಸರ್ಟ್ ಮಾಡಬೇಕಾ ಆ ಕಾಲಮಲ್ಲಿ ಕ್ಲಿಕ್ ಮಾಡಿ ಅಥವಾ ಅದನ್ನು ಸೆಲೆಕ್ಟ್ ಮಾಡಿ. ಅಂಡರ್ ಟೇಬಲ್ ಟೂಲ್ಸಲ್ಲಿ ಅಗೇನ್ ಲೇಔಟ್ ಟ್ಯಾಬಲ್ಲಿ ಕ್ಲಿಕ್ ದ ಇನ್ಸರ್ಟ್ ಲೆಫ್ಟ್ ಬಟನ್ ಆರ್ ಇನ್ಸರ್ಟ್ ರೈಟ್ ಬಟನ್. ನೀವು ಇನ್ಸರ್ಟ್ ಲೆಫ್ಟ್ ಬಟನ್ ಕ್ಲಿಕ್ ಮಾಡಿದರೆ ಅದರ ಲೆಫ್ಟಿಗೆ ಕಾಲಮ್ ಆ್ಯಡ್ ಆಗುತ್ತೆ. ಇನ್ಸರ್ಟ್ ರೈಟ್ ಬಟನ್ ಕ್ಲಿಕ್ ಮಾಡಿದರೆ ಅದರ ರೈಟ್ಗೆ ಕಾಲಮ್ಸ್ ಆ್ಯಡ್ ಆಗುವಂಥದ್ದು. ಈ ರೀತಿಯಲ್ಲಿ ನೀವು ಕಾಲಮ್ಸನ್ನು ಆ್ಯಡ್ ಮಾಡ್ಬೋದು. ಸೊ ದಿಸ್ ಈಸ್ ದ ವೇ ಇನ್ ವಿಚ್ ಯು ಆರ್ ಆ್ಯಡಿಂಗ್ ದ ರೋಸ್ ಆ್ಯಂಡ್ ಕಾಲಮ್ಸ್. ಆ್ಯಂಡ್ ನೆಕ್ಸ್ಟ್ ವಿಲ್ ನೋ ಹೌ ಟು ಡಿಲೀಟಿಂಗ್ ರೋಸ್ ಆ್ಯಂಡ್ ಕಾಲಮ್ಸ್. ನೆಕ್ಸ್ಟ್ ನಾವು ರೋಸ್ ಮತ್ತು ಕಾಲಮ್ಸನ್ನು ಯಾವ ರೀತಿ ಡಿಲೀಟ್ ಮಾಡೋದು ನೋಡೋಣ. ಸೆಲೆಕ್ಟ್ ದ ಕಾಲಮ್ ಯು ವಾಂಟ್ ಟು ಡಿಲೀಟ್. ಯಾವುದೋ ಕಾಲಮ್ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ದೆನ್ ಟೇಬಲ್ ಟೂಲ್ಸ್ ಲೇಔಟ್ ಟ್ಯಾಬಲ್ಲಿ ಡಿಲೀಟ್ ಬಟನ್ ಪ್ರೆಸ್ ಮಾಡಿ. Table tools, that is a contextual menu. In that go with the layout tab and under the rows and columns group you just click on delete button. That particular row or column will be deleted. See, next how we can repeat header rows. Suppose if your table is long enough to span across more than one page, ಒಂದಕ್ಕಿಂತ ಹೆಚ್ಚು ಟೇಬಲಲ್ಲಿ ಪೇಜ್ಗೆ ನಿಮ್ಮ ಟೇಬಲ್ ಹರಡಿದರೆ ನಿಮಗೆ ಪ್ರತಿ ಪೇಜಲ್ಲಿ ಕೂಡ ಟೇಬಲ್ ಹೆಡರ್ ಕಾಣಬೇಕಾದ್ರೆ ಯು ಕ್ಯಾನ್ ಯೂಸ್ ದ ರಿಪೀಟ್ ಟೇಬಲ್ ರೋಸ್. ಸೆಲೆಕ್ಟ್ ದ ರೋಸ್ ಯು ವಾಂಟ್ ಟು ಯೂಸ್ ಆ್ಯಸ್ ಹೆಡ್ಡಿಂಗ್ಸ್. ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ದೆನ್ ಕ್ಲಿಕ್ ದ ಲೇಔಟ್ ಟ್ಯಾಬ್ನ ಕ್ಲಿಕ್ ಮಾಡಿಕೊಂಡು ಅಗೇನ್ ಆನ್ ಟೇಬಲ್ ಟೂಲ್ಸ್ ಕ್ಲಿಕ್ ಆನ್ ದ ರಿಪೀಟ್ ಹೆಡ್ಡರ್ ರೋಸ್ ಬಟನ್ ಇನ್ ದ ಡಾಟಾ ಗ್ರೂಪಲ್ಲಿ ರಿಪೀಟ್ ಹೆಡ್ಡರ್ ರೋಸ್ ಬಟನನ್ನು ಕ್ಲಿಕ್ ಮಾಡುವಂಥದ್ದು. ನಾವು ಲೆಟ್ ಅಸ್ ಹ್ಯಾವ್ ಅ ಸ್ಮಾಲ್ ಡೆಮೋ ಅಬೌಟ್ ದಿಸ್, ಹೌ ಟು ಇನ್ಸರ್ಟ್ rows as well as column, then how to delete the rows and columns, and again how to add the repeat header rows. ನಾನು ವರ್ಡ್ ಫೈಲ್ ಓಪನ್ ಮಾಡ್ತಿದ್ದೇನೆ. ಆಲ್ರೆಡಿ ನಾವು ನಿನ್ನೆ ನಾವು ಕೊನೆಯ ಅವಧಿಯಲ್ಲಿ ಆ್ಯಡ್ ಮಾಡುವಂಥ ಟೇಬಲ್ ಇದೆ. ಈಗ ನಾನು ಇದರಲ್ಲಿ ಟೇಬಲನ್ನು ಆ್ಯಡ್ ಮಾಡುವಂಥದ್ದು. ನಾವು ಸ್ವಲ್ಪ ಕಂಟೆಂಟ್ ನಾನು ಟೈಪ್ ಮಾಡ್ತೀನಿ. Next yes, I will type some product content ನಾನು ಟೈಪ್ ಮಾಡ್ತೀನಿ. ನೆಕ್ಸ್ಟ್ yes, product name or name of the product name. Then I want to have the quantity. Will format ನಾನು ಸ್ವಲ್ಪ ಅದನ್ನು ನೀಟಾಗಿ ಫಾರ್ಮ್ಯಾಟ್ ಮಾಡ್ಕೊಳ್ಳೋಣ.
yes, we will have the normal formatting for that, and let it be bold ಮಾಡಿ ಸ್ವಲ್ಪ size ಜಾಸ್ತಿ ಮಾಡುವ. Yes. Now I want to create rows. See, I want to create a row. Yes, above the product, above the second row. ನಾನು ಸೆಕೆಂಡ್ ರೋ ಏನಿದೆ ಅದರ ಮೇಲೆ ಕ್ರಿಯೇಟ್ ಮಾಡ್ತೇನೆ. ಸಿ, ಸೆಲೆಕ್ಟ್ ಮಾಡಿಕೊಳ್ಳಿ. ಎಸ್, ಸೆಲೆಕ್ಟ್ ಇಟ್, ಗೋ ಟು ಲೇಔಟ್, go to layout. You can have the option insert above. See, ನೋಡಿ ಇಲ್ಲಿ ರೋಸ್ ಆ್ಯಂಡ್ ಕಾಲಮ್ಸ್ ಗ್ರೂಪಲ್ಲಿ ಲೇಔಟಲ್ಲಿ ರೋಸ್ ಇನ್ಸರ್ಟ್ ಅಬೌವ್ ನೀವು ಕ್ಲಿಕ್ ಮಾಡಿದರೆ ಹೊಸ ರೋ ಇನ್ಸರ್ಟ್ ಆಗುತ್ತೆ. ಇನ್ಸರ್ಟ್ ಅಬೌವ್ ಕೂಡಲೇ ಹೊಸ ರೋ ಇನ್ಸರ್ಟ್ ಆಗುವಂಥದ್ದು. ಅದೇ ರೀತಿ ಹೌ ಡು ಯು ಇನ್ಸರ್ಟ್ ಬಿಲೋ? ನಾವು ಯು ಅಗೇನ್ ಕ್ಲಿಕ್ ಅಗೇನ್ ಒಂದು ರೋವನ್ನು ಕ್ಲಿಕ್ ಮಾಡಿಕೊಳ್ಳಿ, ಆ್ಯಂಡ್ ಇಫ್ ಯು ಪ್ರೆಸ್ ಅಗೇನ್ ದ ಸೇಮ್ ಲೇಔಟ್ ಆ್ಯಂಡ್ in rows and columns, if you click insert below, the new row will be created below to that selected row. This is the way in which you can insert rows. Next, how to insert column? Select one column, adonu column select ಮಾಡಿಕೊಳ್ಳಿ. Again in layout tab click on insert left ಗೆ insert ಆಗುತ್ತೆ. ಅದೇ ರೀತಿ ನೀವು you can see this is the inserted row, and you can even select a column, and if you click insert right, a column is created to insert right portion. ಒಂದು right portion ಗೆ column insert ಆಗುವಂಥದ್ದು. This is the inserted row. So in this way you can insert rows and columns into the table. And how to delete? Let me delete. Select ನಿಮ್ಮದು row select ಮಾಡಿಕೊಳ್ಳಿ. select ಮಾಡಿ you can even go with the delete option. ಡಿಲೀಟ್ ರೋಸ್ ಇದೆ, ಡಿಲೀಟ್ ರೋಸ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಅದೇ ರೀತಿ ಯಾವುದೇ ರೋಸ್ ನೀವು ಸೆಲೆಕ್ಟ್ ಮಾಡಿಕೊಂಡು ಅಥವಾ ಯಾವುದೇ ಸೆಲ್ ಕೂಡ ಸೆಲೆಕ್ಟ್ ಮಾಡಿದ್ರೆ ಸಾಕಾಗುತ್ತೆ. ಡಿಲೀಟ್ ರೋಸ್ ಕೊಟ್ಟರೆ ಡಿಲೀಟ್ ಆಗುವಂಥದ್ದು. ಅದೇ ರೀತಿ ಕಾಲಮ್ ಕೂಡ ಹಾಗೆಯೇ ಕ್ಲಿಕ್ ಮಾಡಿಕೊಂಡು ಯು ಕ್ಯಾನ್ ಇವನ್ ಗೋ ವಿತ್ ದ ರೈಟ್ ಕ್ಲಿಕ್ಕಲ್ಲಿ ಕೂಡ ನೀವು ಡಿಲೀಟ್ ಕೊಡ್ಬೋದು. ಡಿಲೀಟ್ ಸೆಲ್ಸ್ ಕೊಟ್ಟ ಕೂಡಲೇ ಇಟ್ ಆಸ್ ಎಸ್ ಡಿಲೀಟ್ ಆಗುತ್ತೆ. ಸೊ ದಿಸ್ ಈಸ್ ದ ವೇ ವಿಚ್ ಯು ಕ್ಯಾನ್ ಡಿಲೀಟ್. ಸಿ, ಸೆಲೆಕ್ಟ್ ಈವನ್ ಸೆಲೆಕ್ಟ್ ಮಾಡಿಕೊಳ್ಳಿ, ಸೆಲೆಕ್ಟ್ ಮಾಡಿ. So you can have the again delete column options. So select column select ಮಾಡಿ delete ಮಾಡಿದರೆ delete ಆಗುತ್ತೆ. This is the way in which you can perform the deletion. Next one more is the adding row repeaters. ನೋಡಿ ಹೇಗೆ ಆ್ಯಡ್ ಮಾಡ್ತಾರೆ, ಫಸ್ಟ್ ಸೆಲೆಕ್ಟ್ ಮಾಡಿಕೊಳ್ಳಿ ಯಾವುದು ರೋ ಬೇಕಾಗುತ್ತೆ. ಗೋ ವಿತ್ ದ ರೋ ರಿಪೀಟರ್. ಸಿ, ದಟ್ ವಿಲ್ ಬಿ ಸೆಲೆಕ್ಟೆಡ್, ಅದು ಸೆಲೆಕ್ಟ್ ಆಗುತ್ತೆ. ಸಿ, ದಿಸ್ ಇಸ್ ದ ವೇ ಇನ್ ವಿಚ್ ಆ್ಯಡಿಂಗ್ ದ ರಿಪೀಟ್ ಹೆಡರ್ ರೋಸ್. ನೆಕ್ಸ್ಟ್ ವಿಲ್ ಕಂಟಿನ್ಯೂ ವಿತ್ ದ ಪ್ರೆಸೆಂಟೇಷನ್. ಅಡ್ಜಸ್ಟಿಂಗ್ ರೋ ಹೈಟ್ ಆ್ಯಂಡ್ ಕಾಲಮ್ ವಿಡ್ತ್. ಯಾವ ರೀತಿ ರೋ ಹೈಟ್ ಮತ್ತು ಕಾಲಮ್ ವಿಡ್ತನ್ನು ನಾವು ಸೆಟ್ ಮಾಡ್ಬೋದು ಅಥವಾ ಅಡ್ಜಸ್ಟ್ ಮಾಡ್ಬೋದು. ಯು ಕ್ಯಾನ್ ಸಿ, ಸೆಲೆಕ್ಟ್ ದ ಪರ್ಟಿಕ್ಯುಲರ್ ರೋ ಆರ್ ರೋಸ್ ಆನ್ ಟೇಬಲ್ ಟೂಲ್ಸ್ ಆನ್ ದ ಲೇಔಟ್ ಟ್ಯಾಬ್. ಎಸ್, ಸ್ಪೆಸಿಫೈ ದ ರೋ ಹೈಟ್ ಆರ್ ಇನ್ ದ ಸೆಲ್ ಸೈಜ್ ಗ್ರೂಪ್. ಸೆಲ್ ಸೈಜ್ ಗ್ರೂಪಲ್ಲಿ ರೋ ಹೈಟನ್ನು ನೀವು ಸ್ಪೆಸಿಫೈ ಮಾಡುವಂಥದ್ದು. ಅದೇ ನೀವು ಕಾಲಮ್ ವಿಡ್ತ್ ಕೂಡ ಅದೇ ರೀತಿ ಸೆಟ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಈವನ್ ಸೆಟ್ ದ ಕಾಲಮ್ ವಿಡ್ತ್ ಆಲ್ಸೋ. ಸೆಲೆಕ್ಟ್ ದ ಕಾಲಮ್ಸ್ ಅಂಡರ್ ಟೇಬಲ್ ಟೂಲ್ಸ್ and in layout tab specify the width in width text box. width text box ಅಲ್ಲಿ ನೀವು width ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು, ಅಥವಾ ನೀವು ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಮೂಲಕ ಕೂಡ ಯು ಕ್ಯಾನ್ ಈವನ್ ಚೇಂಜ್ ದ ಹೈಟ್ ಆಫ್ ರೋ ಆಸ್ ವೆಲ್ ಆಸ್ width ಆಫ್ ಕಾಲಮ್ಸ್. ನೆಕ್ಸ್ಟ್ ಒನ್ ಮೋರ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಸಿ, ಅಪ್ಲೈಯಿಂಗ್ ದ ಟೇಬಲ್ ಸ್ಟೈಲ್. ಯು ಕ್ಯಾನ್ ಹ್ಯಾವ್ ಪ್ರಿಡಿಫೈನ್ಡ್ ಟೇಬಲ್ ಸ್ಟೈಲ್ಸ್ ಇನ್ ಯುವರ್ ಕಾಲಮ್, ಇನ್ ಯುವರ್ ವರ್ಡ್. ಟು ಅಪ್ಲೈ ದ್ಯಾಟ್, ಗೋ ಟು ಸೆಲೆಕ್ಟ್ ದ ಟೇಬಲ್ ಫಸ್ಟ್. ಎಲ್ಲಿಯಾದರೂ ಟೇಬಲ್ ನೀವು ಕ್ಲಿಕ್ ಮಾಡಿದ ಕೂಡಲೇ ಅದು ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅಂಡರ್ ಟೇಬಲ್ ಟೂಲ್ಸ್ ಕ್ಲಿಕ್ ದ ಡಿಸೈನ್ ಟ್ಯಾಬ್. ಡಿಸೈನ್ ಟ್ಯಾಬನ್ನು ಕ್ಲಿಕ್ ಮಾಡಿಕೊಂಡು ನೀವಲ್ಲಿ ಟೇಬಲ್ ಸ್ಟೈಲ್ಸಲ್ಲಿ ಯಾವುದೇ ಸ್ಟೈಲ್ಸನ್ನು ನೀವು ಸೆಲೆಕ್ಟ್ ಮಾಡುವಂಥದ್ದು. ನೆಕ್ಸ್ಟ್ ವಿಲ್ ಸಿ ಹೌ ಟು ವರ್ಕ್ ವಿತ್ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್. ಬಾರ್ಡರ್ಸ್ ಮತ್ತು ಶೇಡಿಂಗ್ ಯಾವ ರೀತಿ ಕೊಡೋದು ನೋಡ್ಕೊಳ್ಳೋಣ. ಫಸ್ಟಿಗೆ ಟೇಬಲ್ ಬಾರ್ಡರ್. ಎಸ್, ಸೆಲೆಕ್ಟ್ ದ ಸೆಲ್ಸ್ ಯು ವಾಂಟ್ ಟು ಅಡ್ಜಸ್ಟ್ ದ ಬಾರ್ಡರ್ಸ್. ಸೆಲೆಕ್ಟ್ ಮಾಡಿಕೊಳ್ಳಿ. ಅಂಡರ್ ಟೇಬಲ್ ಟೂಲ್ಸ್ ರಿಬ್ಬನ್ ಆಪ್ಷನ್ಸಲ್ಲಿ ಕ್ಲಿಕ್ ದ ಡಿಸೈನ್ ಆ್ಯಂಡ್ ಬಾರ್ಡರ್ ಲಿಸ್ಟ್ ಆ್ಯರೋ. ಡಿಸೈನಲ್ಲಿ ಬಾರ್ಡರ್ ಲಿಸ್ಟ್ ಆ್ಯರೋ ಮಾಡ್ಬೋದು. ಸೆಲೆಕ್ಟ್ ದ ಬಾರ್ಡರ್ ಟೈಪ್ ಯು ವಾಂಟ್ ಟು ಆ್ಯಡ್. ಯಾವ ರೀತಿಯ ಬಾರ್ಡರ್ ಟೈಪ್ ನೀವು ಆ್ಯಡ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ಇನ್ ದಿಸ್ ವೇ ಯು ಕ್ಯಾನ್ ಅಪ್ಲೈ ದ ಟೇಬಲ್ ಬಾರ್ಡರ್. ಟೇಬಲ್ ಬಾರ್ಡರ್ ಯಾವ ಎಂಟೈರ್ ಟೇಬಲ್ ತಗೊಳ್ಬೋದು ಅಥವಾ ನೀವು ರೋ ಕಾಲಮ್ ಯಾವುದೇ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೆಲೆಕ್ಟ್ ಮಾಡಿಕೊಂಡು ಟೇಬಲ್ ಟೂಲ್ಸ್ ಆಪ್ಷನ್ಸಲ್ಲಿ ಡಿಸೈನ್ ಟ್ಯಾಬ್ ಬರುತ್ತೆ. ಡಿಸೈನಲ್ಲಿ ಬಾರ್ಡರ್ ಲಿಸ್ಟ್ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಬೇಕಾದ ಆಪ್ಷನ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಅಪ್ಲೈ ಎ ಫಿಲ್ ಕಲರ್.
ನೀವು ಟೇಬಲಿಗೆ, ರೋಸ್ಗೆ, ಕಾಲಮ್ಸ್ಗೆ ಫಿಲ್ ಕಲರ್ ಅಪ್ಲೈ ಮಾಡ್ಬೋದು ಅಥವಾ ಕಲರ್ನ ಫಿಲ್ ಮಾಡ್ಬೋದು. ಅಗೇನ್ ದ ಸೇಮ್ ವೇ ಇನ್ ಟೇಬಲ್ ಟೂಲ್ಸ್ ಆ್ಯಂಡ್ ಡಿಸೈನ್ ಟ್ಯಾಬ್ ಶೇಡಿಂಗ್ ಲಿಸ್ಟ್ ಬರುತ್ತೆ. ಶೇಡಿಂಗ್ ಲಿಸ್ಟ್ ಆ್ಯರೋದಲ್ಲಿ ನೀವು ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ನಿಮಗೆ ಬೇರೆ ಬೇರೆ ಪ್ಯಾಲೆಟ್ ಆಫ್ ಕಲರ್ಸ್ ಬರುತ್ತೆ. ಅಲ್ಲಿ ಸೆಲೆಕ್ಟ್ ಒನ್ ಕಲರ್ ಆ್ಯಂಡ್ ದ ಕಲರ್ ಈಸ್ ಅಪ್ಲೈಡ್. ಯಾವುದೇ ಒಂದು ಕಲರ್ ನೀವು ಸೆಲೆಕ್ಟ್ ಮಾಡಿದ ಕೂಡಲೇ ಕಲರ್ ಅಪ್ಲೈ ಆಗುತ್ತೆ. ಲೆಟ್ ಅಸ್ ಸಿ ಹೌ ವಿ ಕ್ಯಾನ್ ಡೂ ದಿಸ್. ನಾವು ಬಾರ್ಡರ್ ಶೇಡಿಂಗ್ ಮತ್ತು ರೋ ಮತ್ತು ಕಾಲಮ್ ಹೈಟ್ ವಿಡ್ತನ್ನು ಹೇಗೆ ಸೆಟ್ ಮಾಡೋದು ಒಂದು ಸಣ್ಣ ಡೆಮೋ ನೋಡೋಣ. ನಾವು ಲೆಟ್ ಮೀ ಓಪನ್ ದ ಟೇಬಲ್. ನನಗೆ ಟೇಬಲ್ ಮಾಡ್ತಿದ್ದೇನೆ. ಈಗ ಇಲ್ಲಿ ನೀವು ಫಸ್ಟಿಗೆ ವಿಲ್ ಸಿ ದ ರೋ ಹೈಟ್. ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸೆಲ್ ಸೈಜ್ ಏನು ಲೇಔಟ್ ಟ್ಯಾಬಲ್ಲಿ ಡಿಸೈನ್ ಟ್ಯಾಬ್ ಅಲ್ಲ, ಲೇಔಟ್ ಟ್ಯಾಬಲ್ಲಿ ಸೆಲ್ ಹೈಟ್. ನೀವು ಇಲ್ಲಿ ಸೆಲ್ ಹೈಟಲ್ಲಿ ವ್ಯಾಲ್ಯೂವನ್ನು ಜಸ್ಟ್ ಮಾಡ್ತಾ ಹೋಗ್ಬೋದು. ನಿಮಗೆ ಕಂಟ್ರೋಲ್ ಎಲ್ಲ ಬೇಕು ಅಂತಾದರೆ ಫುಲ್ ಸೆಲೆಕ್ಟ್ ಮಾಡಿಕೊಂಡು ಸೆಲ್ ಹೈಟ್ ಜಾಸ್ತಿ ಮಾಡ್ತಾ ಹೋಗ್ಬೋದು. ದಿಸ್ ಈಸ್ ದ ವೇ ಇನ್ ವಿಚ್ ಯು ಕ್ಯಾನ್ ಇನ್ಕ್ರೀಸ್ ಸೆಲ್ ಹೈಟ್. ಅದೇ ರೀತಿ ಪರ್ಟಿಕ್ಯುಲರ್ ಕಾಲಮ್ ಬೇಕು ಅಂತ ಹೇಳಿದರೆ ಯು ಕ್ಯಾನ್ ಈವನ್ ಸಿಂಪ್ಲಿ ಸೆಲೆಕ್ಟ್ ದ್ಯಾಟ್ ಕಾಲಮ್ ಆ್ಯಂಡ್ ಅಪ್ಲೈ ದ ಕಾಲಮ್ ವಿಡ್ತ್. ನೀವು ಅದನ್ನು ಹೆಚ್ಚು ಮಾಡ್ತಾ ಹೋಗ್ಬೋದು. ಅಥವಾ ಆಟೋ ಫಿಟ್ ಕೂಡ ನೀವು ಕೊಡ್ಬೋದು. ಆಟೋ ಫಿಟ್ ಕಂಟೆಂಟ್ಸ್, ಆಟೋ ಫಿಟ್ ವಿಂಡೋ, ದೀಸ್ ಆರ್ ಆಪ್ಷನ್ಸ್ ಆರ್ ಅವೈಲೇಬಲ್. ಸೆಲೆಕ್ಟ್ ಮಾಡಿಕೊಂಡು ಯು ಕ್ಯಾನ್ ಈವನ್ ಗೋ ದ ಆಟೋ ಫಿಟ್ ಕಂಟೆಂಟ್ಸ್. ಡಿಪೆಂಡಿಂಗ್ ಆನ್ ದ ಕಂಟೆಂಟ್ ಲೆಂತ್ ದಟ್ ವಿಲ್ ಬಿ ಅಡ್ಜಸ್ಟೆಡ್. ಒನ್ ಮೋರ್ ಆಪ್ಷನ್, ನೀವು ಜಸ್ಟ್ ಡ್ರ್ಯಾಗ್ ಯೂಸ್ ಮಾಡ್ಕೊಂಡು ಹೋಗ್ಬೋದು. ನೀವು ಯಾವ ಕಾಲಮ್ ಅಥವಾ ಯಾವ ರೋನ ಸೈಜ್ ಚೇಂಜ್ ಮಾಡಬೇಕು ಅದರ ಮೇಲೆ ಮೌಸ್ ಕ್ಲಿಕ್ ಮಾಡಿದಾಗ ಮೌಸ್ ನೋಡಿ ಒಂದು ಶೇಪ್ ಚೇಂಜ್ ಆಗುತ್ತೆ. ಕ್ಲಿಕ್ ಮಾಡಿಕೊಂಡು ಆಚೆ ಈಚೆ ಡ್ರ್ಯಾಗ್ ಮಾಡಿದರೆ ಟಾಪ್ ಟು ಬಾಟಮ್ ಡ್ರ್ಯಾಗ್ ಮಾಡಿದರೆ ವೇರಿ ಆಗುತ್ತೆ. ದಿಸ್ ಇಸ್ ದ ವೇ ಇನ್ ವಿಚ್ ಯು ಕ್ಯಾನ್ ಚೇಂಜ್ ದ ರೋ ಹೈಟ್. ಅದೇ ರೀತಿ ಕಾಲಮ್ ವಿಡ್ತನ್ನು ನೀವು ಯಾವುದೋ ಒಂದು ಕಾಲಮ್ ಲೈನ್ ಮೇಲೆ ಮೌಸ್ ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡ್ಬೋದು. ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿದ ಕೂಡಲೇ ಅದರ ವಿಡ್ತ್ ನಿಮಗೆ ಚೇಂಜ್ ಆಗುತ್ತೆ. ಯು ಕ್ಯಾನ್ ಸಿ ಇಟ್. ದಿಸ್ ಇಸ್ ದ ವೇ ಇನ್ ಅಡ್ಜಸ್ಟಿಂಗ್ ದ ವಿಡ್ತ್. ಇದನ್ನು ಅಡ್ಜಸ್ಟ್ ಮಾಡುವಂಥದ್ದು. ದಿಸ್ ಈಸ್ ದ ಅಗೇನ್ ಅಡ್ಜಸ್ಟಿಂಗ್ ಕಾಲಮ್ ವಿಡ್ತ್ ಆ್ಯಂಡ್ ರೋ ಹೈಟ್. ನೆಕ್ಸ್ಟ್ ವಿಲ್ ಅಪ್ಲೈ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್. ನೀವು ಬಾರ್ಡರ್ಸ್ ಆ್ಯಂಡ್ ಶೇಡಿಂಗನ್ನು ನೀವು ಯಾವುದೇ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲೇಔಟ್ ಆಪ್ಷನ್ಸಲ್ಲಿ ಡಿಸೈನಲ್ಲಿ ಯು ಹ್ಯಾವ್ ಅ ಆಪ್ಷನ್ ಕಾಲ್ಡ್ ಬಾರ್ಡರ್ಸ್. ಇಲ್ಲಿ ಬಾರ್ಡರ್ಸ್ ಆಪ್ಷನ್ಸ್ ಇದೆ. ವೇರಿಯಸ್ ಬಾರ್ಡರ್ ಆಪ್ಷನ್ಸ್ ಇದ್ದಾವೆ. ನೀವು ಯಾವ ಬಾರ್ಡರ್ಸ್ ಅಪ್ಲೈ ಮಾಡಬೇಕು ಅದನ್ನು ಕೊಡ್ಬೋದು. ದಿಸ್ ಇಸ್ ಓನ್ಲಿ ದ ಔಟ್ಸೈಡ್ ಬಾರ್ಡರ್ಸ್ ಬರುವಂಥದ್ದು. ಈಗ ನೀವು ಎಂಟೈರ್ ಟೇಬಲ್ಸ್ ನೀವು ಬಾರ್ಡರ್ ಬೇಡ ಅಂತ ಹೇಳಿದರೆ ಇಲ್ಲಿ ಟೇಬಲ್ ಸೆಲೆಕ್ಷನ್ ಹ್ಯಾಂಡ್ಲರಲ್ಲಿ ಕ್ಲಿಕ್ ಮಾಡಿಕೊಂಡು ಗೋ ಟು ಬಾರ್ಡರ್ಸ್ ಆ್ಯಂಡ್ ನೋ ಬಾರ್ಡರ್ ಕ್ಲಿಕ್ ಮಾಡಿದರೆ ನಿಮ್ಮ ಯಾವುದೇ ಬಾರ್ಡರ್ಸ್ ಅಪ್ಲೈ ಆಗೋದಿಲ್ಲ. ಅಥವಾ ಪರ್ಟಿಕ್ಯುಲರ್ ಮಾತ್ರ ಬಾರ್ಡರ್ ಬೇಕು ಅಂತ ಹೇಳಿದರೆ ಯು ಕ್ಯಾನ್ ಸೆಲೆಕ್ಟ್ ಪರ್ಟಿಕ್ಯುಲರ್ ಒಂದು ರೋ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಯು ಕ್ಯಾನ್ ಈವನ್ ಗೋ ವಿತ್. ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ದಿಸ್ ಈಸ್ ದ ವೇ ಇನ್ ವಿಚ್ ಯು ಕ್ಯಾನ್ ಅಪ್ಲೈ ದ ಬಾರ್ಡರ್ಸ್. ನೀವು ಬಾರ್ಡರ್ಸನ್ನು ಅಪ್ಲೈ ಮಾಡುವಂಥದ್ದು. ದಿಸ್ ಈಸ್ ಒನ್ ಆಪ್ಷನ್. ನಿಮಗೆ ಅಗೇನ್ ಎಂಟೈರ್ ಯು ಕ್ಯಾನ್ ಈವನ್ ಗೋ ವಿತ್ ಬಾರ್ಡರ್ಸ್. ಓನ್ಲಿ ವಿ ವಾಂಟ್ ದ ರೈಟ್ ಬಾರ್ಡರ್. ರೈಟ್ ಬಾರ್ಡರ್ ವಿಲ್ ನಾಟ್ ಬಿ ಈವನ್ ಸೀನ್. ಈಗ ಆಗಿತ್ತು, ಈಗ ಇರಲ್ಲ. ಬೇಕು ಅಂತ ಹೇಳಿದರೆ ನೀವು ಅದನ್ನು ಈಗ again to add only right border you can have the right border itself. Next shading, select any row or any column, then under design tab, table tools alli design tab alli go to shading option, you can select any color. ನೀವು ಯಾವುದೇ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ಎನಿವೇರ್ ಎಲ್ಲಿ ಕೂಡ ನೀವು ಯಾವುದೇ ಸೆಲ್ ಕಾಲಮ್ ಯು ಕ್ಯಾನ್ ಈವನ್ ಅಪ್ಲೈ ದ ಶೇಡಿಂಗ್ ಆಪ್ಷನ್ಸ್. ನೀವು ಎಲ್ಲಿ ಕೂಡ ಶೇಡಿಂಗ್ ಆಪ್ಷನ್ಸನ್ನು ಅಪ್ಲೈ ಮಾಡ್ಬೋದು. ಇನ್ ದಿಸ್ ವೇ ಯು ಕ್ಯಾನ್ ಪರ್ಫಾರ್ಮ್ ದ ಶೇಡಿಂಗ್. ನೀವು ಈ ರೀತಿ ಶೇಡಿಂಗನ್ನು ಅಪ್ಲೈ ಮಾಡುವಂಥದ್ದು. ನಾವು ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಫರ್ದರ್. ಅಗೇನ್ ಯು ಕ್ಯಾನ್ ಅಪ್ಲೈ ದ ಪ್ಯಾಟರ್ನ್. there also select the cells you want to apply the pattern. Again from design tab, borders button alli border shading options barutte. In border and shading option click on tab, shading tab, and click the style list. Pattern will be displayed. Select the pattern style and click the color list. Pattern style ಮತ್ತು ಕಲರ್ ಲಿಸ್ಟನ್ನು ಸೆಲೆಕ್ಟ್ ಮಾಡಿ ಓಕೆ ಕ್ಲಿಕ್ ಮಾಡಿದರೆ ನಿಮಗೆ ಪ್ಯಾಟರ್ನ್ ಕೂಡ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಒನ್ ಮೋರ್ ಆಪ್ಷನ್ ಈಸ್ ಡ್ರಾಯಿಂಗ್ ಟೂಲ್ಸ್. ನಿಮಗೆ ಇಲ್ಲಿ ಟೇಬಲ್ ಡ್ರಾಯಿಂಗ್ ಕೂಡ ಮಾಡ್ಬೋದು. ಟು ಹ್ಯಾವ್ ದ ಟೇಬಲ್ ಡ್ರಾಯಿಂಗ್, ಯು ಕ್ಯಾನ್ ಆ್ಯಡ್. ನೀವು ಡ್ರಾ ಕೂಡ ಮಾಡೋಕ್ಕಾಗುತ್ತೆ.
Under table tools, click on the design tab, again the same option. Table tools alli design tab ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು you can even yes get a pointer like a pencil. ನಿಮ್ಮ ಮೌಸ್ ಪೆನ್ಸಿಲ್ನ ಪಾಯಿಂಟರ್ ಆಗಿ ಚೇಂಜ್ ಆಗುತ್ತೆ. ದೆನ್ ಯು ಕ್ಯಾನ್ ಡ್ರ್ಯಾಗ್ ದ ಡ್ರಾ ಬೌಂಡರೀಸ್. ನೀವು ಬೌಂಡರೀಸನ್ನು ಡ್ರ್ಯಾಗ್ ಮಾಡಿಕೊಂಡು ರೋಸ್, ಕಾಲಮ್ಸ್, ಸೆಲ್ಲನ್ನು ಆ್ಯಡ್ ಮಾಡ್ಬೋದು. ಟು ಇರೇಸ್ ದ ಬಾರ್ಡರ್, ಅಗೇನ್ ಸೇಮ್ ಟೇಬಲ್ ಟೂಲ್ಸ್, ಕ್ಲಿಕ್ ಆನ್ ಡಿಸೈನ್ ಟ್ಯಾಬ್ ಆ್ಯಂಡ್ ಇರೇಸರ್ ಬಟನ್ ಅಂಡರ್ ಡ್ರಾ ಬಾರ್ಡರ್ಸ್ ಗ್ರೂಪ್. ಡ್ರಾ ಬಾರ್ಡರ್ಸ್ ಗ್ರೂಪಲ್ಲಿ ಇರೇಸ್ ಬಟನ್ ಸಿಗುತ್ತೆ ನಿಮಗೆ. ಯು ಕ್ಯಾನ್ ಸಿ ಇನ್ ದ ಸ್ಕ್ರೀನ್ಶಾಟ್ ಆಲ್ಸೋ. ದ ಪಾಯಿಂಟರ್ ಚೇಂಜಸ್ ಟು ಇರೇಸರ್ and click and drag across the line to erase the lines. See, now let us have a small demo on this shading as well as using the borders, using the drawing tools. See, shading nodona. Yes, we go with the shading once. Select the row or column, and again in design tab you have the option borders. I mean filling pattern, fill pattern options ನೋಡ್ತಿದೆ. ಬಾರ್ಡರ್ಸ್ ಅಲ್ಲಿ ಬಾರ್ಡರ್ಸ್ ಶೇಡಿಂಗ್ ಕ್ಲಿಕ್ ಮಾಡಿಕೊಳ್ಳಿ. ಇಲ್ಲಿ ಯು ಕ್ಯಾನ್ ಹ್ಯಾವ್ ದ ಶೇಡಿಂಗ್ ಆಪ್ಷನ್. ಶೇಡಿಂಗ್ ಟ್ಯಾಬ್ ಕ್ಲಿಕ್ ಮಾಡಿದ ಕೂಡಲೇ ಯು ಕ್ಯಾನ್ ಹ್ಯಾವ್ ದ ಎಸ್ ಫಿಲ್ ಅಲ್ಲ, ವಿಲ್ ವಾಂಟ್ ದ ಪ್ಯಾಟರ್ನ್ ರೈಟ್ ನಾವು. ಗೋ ವಿತ್ ದ ಸ್ಟೈಲ್, ವಾಟ್ ಸ್ಟೈಲ್ ಯು ವಾಂಟ್ ಆ್ಯಂಡ್ ಗೋ ವಿತ್ ದ ಕಲರ್. ನೀವು ಯಾವ ಕಲರ್ ಬೇಕು ಅದನ್ನು ಅಪ್ಲೈ ಮಾಡ್ಕೊಳ್ಬೋದು. ಸಿ ವೆದರ್ ಯು ನೀಡ್ ಟು ಅಪ್ಲೈ ಫಾರ್ ಎ ಸೆಲ್, ಟೆಕ್ಸ್ಟ್, ಟೇಬಲ್ ಆರ್ ಯು ಕ್ಯಾನ್ ಈವನ್ ಅಪ್ಲೈ. ನೀವು ಅದನ್ನು ಯಾವುದು ಬೇಕು ಅದನ್ನು ಮಾತ್ರ ಕ್ಲಿಕ್ ಮಾಡ್ಬೋದು. ನಾವು ಪ್ಯಾಟರ್ನ್ ಇಸ್ ಅಪ್ಲೈಡ್. ಈಗ ನೀವು ಒಂದು ಪ್ಯಾಟರ್ನ್ ಅಪ್ಲೈ ಆಗುವಂಥದ್ದನ್ನು ನೋಡ್ಬೋದು. ಅದೇ ರೀತಿ ನಾವು ಲೆಟ್ ಅಸ್ ಸಿ ಹೌ ಟು ಡ್ರಾ ದ ಟೇಬಲ್. ನೀವು ಪೆನ್ಸಿಲ್ ಯೂಸ್ ಮಾಡಿಕೊಂಡು ಡ್ರಾ ಮಾಡ್ಬೋದು. ಅಗೇನ್ ಇನ್ ಅ ಡಿಸೈನ್ ಟ್ಯಾಬ್ ಡ್ರಾ ಬಾರ್ಡರ್ಸ್ ಆಪ್ಷನ್ನಲ್ಲಿ ಸಿ ಯು ಕ್ಯಾನ್ ಸೆಟ್ ಪೆನ್ ಕಲರು ಇದೆ, ಅಥವಾ ನಿಮಗೆ ಲೈನ್ ಕೂಡ ಯು ಕ್ಯಾನ್ ಇವನ್ ಸೆಟ್. ನೀವು ಯಾವ ಲೈನ್ ಕೂಡ ಸೆಟ್ ಮಾಡ್ಕೊಳ್ಬೋದು. ಡ್ರಾ ಬಾರ್ಡರ್ ಕ್ಲಿಕ್ ಮಾಡಿದ ಕೂಡಲೇ ಎಸ್ ಯುವರ್ mouse will be changed to yes a pencil. See, now I am going to draw a table. ನಾನು ಟೇಬಲ್ ಡ್ರಾ ಮಾಡ್ತೀನಿ. ನೆಕ್ಸ್ಟ್ I am adding one row, I am adding second row, yes I am adding first column. ನೋಡಿ, ಸುಮ್ಮನೆ ನೀವು ಎಲ್ಲಿಂದ ಎಲ್ಲಿಗೆ ಬೇಕು ಅಲ್ಲಿಂದ ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿದರೆ ಡ್ರಾ ಆಗುತ್ತೆ. ಸಿ ಯಾವ ಜಸ್ಟ್ ಲೈನ್ ಡ್ರಾ ಮಾಡುವಂಥದ್ದು. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಮೌಸ್ ಕ್ಲಿಕ್ ಮಾಡಿಕೊಳ್ಳಿ, ಡ್ರ್ಯಾಗ್ ಮಾಡಿಕೊಂಡು ಎಲ್ಲಿಗೆ ಬೇಕು ಅಲ್ಲಿಗೆ ಸ್ಟಾಪ್ ಮಾಡಿ. ದಿಸ್ ಇಸ್ ದ ವೇ ಇನ್ ವಿಚ್ ಐ ಕ್ಯಾನ್ ಡ್ರಾ ದ ಟೇಬಲ್ಸ್ ಆಲ್ಸೋ. ಆ್ಯಂಡ್ ಇಫ್ ಐ ವಾಂಟ್ ಟು ಇರೇಸ್, ಯೂಸ್ ಇರೇಸರ್ ಕ್ಲಿಕ್ ಮಾಡಿ. ಈಗ ನನಗೆ ಈ ಲೈನ್ ಬೇಡ, ಐ ಡ್ರಾ ಎಸ್ ಐ ಡೋಂಟ್ ವಾಂಟ್ ದಿಸ್, ಐ ವಾಂಟ್ ಟು ಇರೇಸ್ ದಿಸ್ ಎಸ್ ಲೈನ್, ಐ ಡೂ ದಿಸ್ ಲೈಕ್ ದಿಸ್. ಐ ವಾಂಟ್ ಟು erase all the lines here, I want this, erase this. This is the way in which you can erase. ನಿಮಗೆ ಯಾವ್ದು ಬೇಡ ಅದನ್ನು erase ಮಾಡ್ಬೋದು. across the column or across the row you have to click and drag the eraser. So this is the way in which you can use the drawing table tools in the draw borders group. Next, let us continue further. Yes, let us see how to sort the data. Sorting is nothing but arranging the value or arranging the data alphabetically. ನೀವು ಆಲ್ಫಾಬೆಟ್ ಅಥವಾ ನಂಬರ್ ನ್ಯೂಮಾರಿಕಲ್ ಆಗಿ ಅರೇಂಜ್ ಮಾಡುವಂಥದ್ದು. ಯೂಶುವಲ್ ನಂಬರ್ಸನ್ನು ನೀವು ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಥವಾ ಲಾರ್ಜೆಸ್ಟ್ ಸ್ಮಾಲೆಸ್ಟ್, ಇಟ್ಸ್ ಕಾಲ್ಡ್ ಎಸ್ ಡಿಸೆಂಡಿಂಗ್ ಆರ್ ಅಸೆಂಡಿಂಗ್. ಅದೇ ರೀತಿ ನೀವು ನೇಮ್ಸನ್ನು ಆಲ್ಫಾಬೆಟ್ ಆರ್ಡರ್ ಮೇಲೆ ನೀವು ಅರೇಂಜ್ ಮಾಡ್ಬೋದು. ಹೌ ಯು ಕ್ಯಾನ್ ಸಾರ್ಟ್? ಫಸ್ಟ್ ಸೆಲೆಕ್ಟ್ ದ ಸೆಲ್ಸ್ ಆರ್ ಇನ್ಫಾರ್ಮೇಷನ್ ಯು ವಾಂಟ್ ಟು ಸಾರ್ಟ್. ಫಸ್ಟ್ ಸೆಲೆಕ್ಟ್ ಮಾಡಿಕೊಳ್ಳಿ ಯಾವ ಡಾಟಾವನ್ನು ಸಾರ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಂಡರ್ ಟೇಬಲ್ ಟೂಲ್ಸ್, ರಿಬ್ಬನ್, ಎಸ್ ಲೇಔಟ್, ಸೆಲೆಕ್ಟ್ ದ ಸಾರ್ಟ್ ಬಟನ್. ಟೇಬಲ್ ಟೂಲ್ಸಲ್ಲಿ ಲೇಔಟ್ ಆಪ್ಷನ್ಸಲ್ಲಿ ಸಾರ್ಟ್ ಬಟನನ್ನು ಸೆಲೆಕ್ಟ್ ಮಾಡಿಕೊಂಡು ಸಾರ್ಟ್ ಡಯಲಾಗ್ ಬಾಕ್ಸ್ ಅಪಿಯರ್ ಆಗುತ್ತೆ. ಆವಾಗ ನೀವು ಯಾವ ರೀತಿ ಸಾರ್ಟ್ ಮಾಡಬೇಕು ಅದನ್ನು ಸೆಟ್ ಮಾಡಿ ಕ್ಲಿಕ್ ಓಕೆ. ದೆನ್ ಯುವರ್ ಡಾಟಾ ವಿಲ್ ಬಿ ಸಾರ್ಟೆಡ್. ಸಿ ದಿಸ್ ಇಸ್ ದ ವೇ ಇನ್ ವಿಚ್ ಯು ಕ್ಯಾನ್ ಸಾರ್ಟ್ ದ ಡಾಟಾ. ನೀವು ಈ ರೀತಿ ಸಾರ್ಟ್ ಮಾಡುವಂಥದ್ದು. ನೆಕ್ಸ್ಟ್ ಅದೇ ರೀತಿ ಯು ಕ್ಯಾನ್ ಇವನ್ ಯೂಸ್ ದ ಫಾರ್ಮುಲಾ. ನೀವು ಫಾರ್ಮುಲಾ ಕೂಡ ಯೂಸ್ ಮಾಡುವಂಥದ್ದು. ಯಾವ ರೀತಿ ನಾವು ಫಾರ್ಮುಲಾ ಯೂಸ್ ಮಾಡ್ಬೋದು? ಜಸ್ಟ್ ವಿಲ್ ಸಿ ದ್ಯಾಟ್. ಎಸ್ ಯು ಕ್ಯಾನ್ ಯೂಸ್, ನೀವು ಇಲ್ಲಿ ಫಾರ್ಮುಲಾ ಕೂಡ ಯೂಸ್ ಮಾಡ್ಬೋದು. ಫಾರ್ಮುಲಾ ಶುಡ್ ಬಿ ರಿಟನ್ ಅಗೇನ್ ಇನ್ ಅ ಫಾರ್ಮುಲಾ ಡಯಲಾಗ್ ಬಾಕ್ಸ್. ಸಿ ಫಾರ್ಮುಲಾವನ್ನು ಕೂಡ ಡಯಲಾಗ್ ಬಾಕ್ಸಲ್ಲಿ ರಿಟರ್ನ್ ಬರೆಯುವಂಥದ್ದು.
ಫಾರ್ಮುಲಾ ನಥಿಂಗ್ ಬಟ್ ಇಟ್ ಪರ್ಫಾರ್ಮ್ಸ್ ದ ಬೇಸಿಕ್ ಅರಿಥಮೆಟಿಕ್ ಆಪರೇಷನ್ಸ್. ನೀವು ಕೆಲವು ಪ್ರಿಡಿಫೈನ್ಡ್ ಅಥವಾ ರೆಡಿಮೇಡ್ ಫಾರ್ಮುಲಾಸ್ ಅವೈಲೇಬಲ್ ಇದ್ದಾವೆ, ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಟು ಯೂಸ್ ದ ಫಾರ್ಮುಲಾ ಫಸ್ಟ್ ಬ್ಲ್ಯಾಂಕ್ ಸೆಲ್ಗೆ ಕರ್ಸರ್ನ ಪ್ಲೇಸ್ ಮಾಡಿಕೊಳ್ಳಿ. ಪ್ಲೇಸ್ ಯುವರ್ ಕರ್ಸರ್ ಇನ್ ದ ಬ್ಲ್ಯಾಂಕ್ ಸೆಲ್ where do you want to insert the formula. On the table tools, on the ribbon tab, layout tab, click the formula button in the data group. Data group alli layout tab alli iruvanತಹ data group alli formula button click ಮಾಡಿ formula dialog box ಕಾಣುತ್ತೆ and use the sum formula is equal to sum above. See, ನೀವು ಡೈರೆಕ್ಷನ್ಸ್ ನೋಟ್ ಮಾಡಬೇಕಾಗುತ್ತೆ. ಅಬೌವ್ ಈವನ್ ಯು ಕ್ಯಾನ್ ಯೂಸ್ ಅ ಸೆಲ್ ರೆಫರೆನ್ಸಸ್, ಬಟ್ ಇಟ್ ಇಸ್ ಆಲ್ವೇಸ್ ಈಸಿ ಟು ಯೂಸ್ ದ ಡೈರೆಕ್ಷನ್ಸ್. ಅಬೌವ್, ಲೆಫ್ಟ್, ರೈಟ್. ಅಬೌವ್ ಕೊಟ್ಟ ಕೂಡಲೇ ನಿಮ್ಮ ಆ ಸೆಲ್ನ ಮೇಲಿನ ಎಲ್ಲ ಸೆಲ್ ವ್ಯಾಲ್ಯೂ ಆ್ಯಡ್ ಆಗುತ್ತೆ. ದೆನ್ ಕ್ಲಿಕ್ ಓಕೆ, ಮತ್ತು ನೀವು ಓಕೆಯನ್ನು ಕ್ಲಿಕ್ ಮಾಡಿದ ಕೂಡಲೇ ಅದು ಸಮ್ ಅಥವಾ ಎಡಿಷನ್ ಆಗುವಂಥದ್ದು. ಸಿ ಲೆಟ್ ಅಸ್ ಹ್ಯಾವ್ ಅ ಸ್ಮಾಲ್ ಡೆಮೋ ಆನ್ ಸಾರ್ಟಿಂಗ್ ಆ್ಯಂಡ್ ಫೈಂಡಿಂಗ್ ದ ಸಮ್. Let us open the contents. I want to bring back to the yes, I will delete ಮಾಡ್ತೇನಲ್ಲ, and no pattern I want, ಯಾವುದೇ pattern I don't want. Yes, yes, now I will ready. ನಾನೊಂದು ಮಾಡ್ತಿದ್ದೇನೆ. ಸಿ ಪ್ರಾಡಕ್ಟ್, ಇದು ಇಸ್ ದ ಪ್ರಾಡಕ್ಟ್ ನಂಬರ್. ಒಂದು ಟೇಬಲ್ ರೆಡಿ ಮಾಡ್ತಿದ್ದೀನಿ, ಪ್ರಾಡಕ್ಟ್ ನಂಬರ್, and this is the product name. Next I want some product quantity, then I want its price. Yes, I will write some. ನಾನು ಕೆಲವು ಪ್ರಾಡಕ್ಟ್ ನಂಬರ್, ಲೆಟ್ ಮಿ 1 2 3 4, and I want name, some soap, then I can say this pencil, then eraser, then I have mobile. These are the products. Then quantity, let me have quantity. ನಾನು ಬೇಕಾದ ಕ್ವಾಂಟಿಟಿ ಹಾಕ್ತಾ ಹೋಗ್ತೀನಿ. ಎಸ್, ಪ್ರೈಸ್ ಐ ಕ್ಯಾನ್ ಇವನ್ ಹ್ಯಾವ್, ನಾನು ಬೇಕಾದ ಪ್ರೈಸ್ ಕೂಡ ಹಾಕ್ಕೊಳ್ಬೋದು. ಸೊ ಕ್ವಾಂಟಿಟಿ ಒನ್ ಮೋರ್ ಇಸ್ ನಾಟ್ ರಿಕ್ವೈರ್ಡ್, ಇನ್ನೊಂದು ಕ್ವಾಂಟಿಟಿ ಅಗತ್ಯ ಇಲ್ಲ ನಮಗೆ. therefore I delete the column. Yes, delete column. Price, yes, 20 rupees. Next it is 40 rupees. It is 32 rupees. Next you can even go with the 14 rupees. Now let me first start. ನಾನು ಫಸ್ಟ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. You can even see how I am going to sort. First I am going to sort my table based on the name ಮೇಲೆ ನಾನು ಸಾರ್ಟ್ ಮಾಡ್ತಾ ಇದ್ದೇನೆ. See, for that first let me select. ನಾನು ಫಸ್ಟಿಗೆ ಕಾಲಮನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಕಾಲಮನ್ನು ಸೆಲೆಕ್ಟ್ ಮಾಡಿಕೊಂಡು ಐ ವಿಲ್ ಗೋ ಟು ಲೇಔಟ್ ಆಪ್ಷನ್. ಲೇಔಟ್ ಆಪ್ಷನ್ಸ್ಗೆ ಹೋಗ್ತಿದ್ದೀನಿ. ಲೇಔಟ್ ಆಪ್ಷನಲ್ಲಿ ಯು ಹ್ಯಾವ್ ದ ಸಾರ್ಟ್ ಆಪ್ಷನ್ ಇದೆ. ಸಾರ್ಟ್ ಮಾಡಿದರೆ ಈಗ ಸಾರ್ಟ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ನಿಮಗೆ. ಐ ಆಮ್ ಗೋಯಿಂಗ್ ಟು ವಿತ್ ದ ಕಾಲಮ್ 2 ಮೇಲೆ ಸಾರ್ಟ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಟೆಕ್ಸ್ಟ್ ಆ್ಯಂಡ್ ಅಸೆಂಡಿಂಗ್ ಅಂತ ಹೇಳಿದರೆ A to Z, ಡಿಸೆಂಡಿಂಗ್ ಅಂತಂದರೆ Z to A. ಸಿ, ಯೂಸ್ ಟೆಕ್ಸ್ಟ್. ಎಸ್, ಐ ಸಾರ್ಟ್, ಆ್ಯಂಡ್ ಇಫ್ ಐ ಗೋ ವಿತ್ ದ ಓಕೆ, ಯು ಕ್ಯಾನ್ ಸಿ ದ ವ್ಯಾಲ್ಯೂ ಸಾರ್ಟೆಡ್. ನೀವಲ್ಲೀಗ ವ್ಯಾಲ್ಯೂ ಸಾರ್ಟ್ ಆಗಿರುವಂಥದ್ದು ನೋಡ್ಬೋದು. ದಿಸ್ ಇಸ್ ದ ವೇ ಇನ್ ವಿಚ್ ದ ಸಾರ್ಟಿಂಗ್ ಆಫ್ ದ ಸೆಲ್ಸ್. ಇರೇಸರ್, ಮೊಬೈಲ್ ನೋಡಿ ಫಸ್ಟ್ EMPS. ಸಿ, ಅದೇ ರೀತಿ ನೀವು ಕ್ವಾಂಟಿಟಿ ಮೇಲೆ ಕೂಡ ಸಾರ್ಟ್ ಮಾಡ್ಕೊಳ್ಬೋದು ಅಥವಾ ರೇಟ್ ಮೇಲೆ ಸಾರ್ಟ್ ಮಾಡ್ಬೋದು. ಲೆಟ್ ಮಿ ಸಾರ್ಟ್ ವಿತ್ ದ ರೇಸ್. ನಾನು ರೇಸ್ ಮೇಲೆ ಸಾರ್ಟ್ ಮಾಡ್ತೇನೆ. ನೋಡಿ, ಸೆಲೆಕ್ಟ್ ದ ಕಾಲಮ್, ಗೋ ವಿತ್ ದ ಸಾರ್ಟ್, ಪ್ರೈಸ್, ಈಗೇನು ಐ ಗೋ ವಿತ್ ದ ಅಸೆಂಡಿಂಗ್, ಕಡಿಮೆಯಿಂದ ಹೆಚ್ಚು ಪ್ರೈಸಿಗೆ ಮಾಡ್ತಿದ್ದೇನೆ. ಓಕೆ, ನಾವು ಯು ಕ್ಯಾನ್ ಸಿ
yes, yes, select the column, select the column and sort number value ascending and see you can see sort ಆಗಿರುವಂಥದ್ದು ನೋಡಿರುವಂಥದ್ದು ಒಂದು ಎಕ್ಸ್ಟ್ರಾ ಕಾಲಮ್ ಆ್ಯಡ್ ಆಗಿರುವಂಥದ್ದು. ಸಿ ನೆಕ್ಸ್ಟ್ ಯಾಕಂದರೆ ಬ್ಲ್ಯಾಂಕ್ ಒಂದಿದೆ ಅದಕ್ಕೆ ದಿಸ್ ಇಸ್ ದ ರೀಸನ್ ವೈ ಬ್ಲ್ಯಾಂಕ್ ಇರೋ ಕಾರಣ ಅದು ಫಸ್ಟಿಗೆ ಬರುವಂಥದ್ದು ಬ್ಲ್ಯಾಂಕ್ ರೋ. ನೆಕ್ಸ್ಟ್ ವಿಲ್ ಹ್ಯಾವ್ ಹೌ ಟು ಯೂಸ್ ದ ಫಾರ್ಮುಲಾ ಹಿಯರ್. ಐ ವಾಂಟ್ ಟು ಆ್ಯಡ್ ಆಲ್ ದ ಕ್ವಾಂಟಿಟೀಸ್. ನಾನು ಎಲ್ಲ ಕ್ವಾಂಟಿಟೀಸ್ ಮಾಡಬೇಕಂತಂದರೆ ನಾನು ನೋಡಿ ಇಲ್ಲಿ ಈ ಬಾಕ್ಸಲ್ಲಿ ನನಗೆ ಸಮ್ ಬೇಕಾಗುತ್ತೆ. ಕ್ಲಿಕ್ ದ್ಯಾಟ್ ಆ್ಯಂಡ್ ಅಗೇನ್ ಇನ್ ದ ಲೇಔಟ್ ಯು ಹ್ಯಾವ್ ದ ಫಾರ್ಮುಲಾ ಆಪ್ಷನ್. ಫಾರ್ಮುಲಾ ತಗೊಳ್ಳಿ. ಇಲ್ಲಿ ನಿಮಗೆ ಬೇರೆ ಬೇರೆ ಫಾರ್ಮುಲಾ ಇದೆ. ಸಮ್ ಆಪ್ಷನ್ ಅಲಾಟ್ ಆಗಿದೆ ಬಟ್ ಯು ಕ್ಯಾನ್ ಹ್ಯಾವ್ ದ ಡಿಫ್ರೆಂಟ್ ಫಾರ್ಮುಲಾ. ನಂಬರ್ ಆಫ್ ಫಾರ್ಮುಲಾಸ್ ಆರ್ ಅವೈಲೇಬಲ್. ಇಲ್ಲಿ ಬೇರೆ ಬೇರೆ ಫಾರ್ಮುಲಾಸ್ ಇದ್ದಾವೆ. ನಿಮಗೆ ಯಾವ ಫಾರ್ಮುಲಾ ಬೇಕಾಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನೋಡಿ ನಾನು ಸಮ್ ಆಫ್ ಎಬವ್ ನಾನಿಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಸಮ್ ಆಫ್ ಎಬವ್ ಎಸ್ ಅಂದರೆ ಮೇಲಿನ ಎಲ್ಲ ಸೆಲ್ನ ಸಮ್ ಕ್ಲಿಕ್ ಮಾಡಿ ಓಕೆ ಕೊಟ್ಟರೆ ಸಿ ಅದೆಲ್ಲ ಕೂಡಿಸಿ 213 ಬಂದಿರುವಂಥದ್ದು. ನಾವು ಐ ವಾಂಟ್ ಟು ಹ್ಯಾವ್ ದ ಎವರೇಜ್ ಪ್ರೈಸ್. ನನಗೆ ಎವರೇಜ್ ಪ್ರೈಸ್ ಎಷ್ಟು ಬೇಕು ಅಂತಂದರೆ ಐ ಕ್ಯಾನ್ ಈವನ್ ಕ್ಯಾಲ್ಕುಲೇಟ್. ಕ್ಲಿಕ್ ಹಿಯರ್ ನೋಡಿ ಪ್ರೈಸ್ನ ಕೆಳಗೆ ನಾನು ಬ್ಲ್ಯಾಂಕ್ಸಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿಕೊಂಡು ಐ ವಿಲ್ ಗೋ ವಿತ್ ದ ಫಾರ್ಮುಲಾ. ನಾವು ಐ ವಿಲ್ ಸೆಲೆಕ್ಟ್ ದ ಫಂಕ್ಷನ್ ಎವರೇಜ್. ಇಲ್ಲಿ ಎವರೇಜ್ ಫಂಕ್ಷನ್ಸ್ ಇರುತ್ತೆ. ಸಾರಿ ಎಸ್ ಇರುವಂಥ ಫಂಕ್ಷನ್ಸ್ ಡಿಲೀಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಎವರೇಜ್ ಫಂಕ್ಷನ್ ಎವರೇಜ್ ಆಫ್ ಎನ್ಸ್ ಅಗೇನ್ ಯು ಕ್ಯಾನ್ ಗೋ ವಿತ್ ದ ಎಬವ್. ಯಾಕಂದರೆ ಮೇಲಿಂದ ಕೆಳಗೆ ನೀವು ಲೆಫ್ಟ್ ರೈಟ್ ಯು ಕ್ಯಾನ್ ಈವನ್ ಯೂಸ್ ಎಬವ್. ಒನ್ಸ್ ಅಗೇನ್ ಎಬವ್ ಸಾರಿ ಫಾರ್ಮುಲಾ ಎವರೇಜ್ ಆಫ್ ಎಬವ್. ಕ್ಲಿಕ್ ಮಾಡಿದರೆ ಎವರೇಜ್ ಬಂದಿರೋದು ನೋಡಿ ಇಲ್ಲಿ 24.25. that is the average value. In this way you can use the formulas in your tables. It is about sorting and adding the formulas. Now let us continue. ನಾವು ಕಂಟಿನ್ಯೂ ಮಾಡೋಣ. ಆ್ಯಂಡ್ ಆ್ಯಡಿಂಗ್ ದ ಕ್ವಿಕ್ ಟೇಬಲ್ಸ್. ನಿಮಗೆ ರೆಡಿಮೇಡ್ ಟೇಬಲ್ಸ್ ಕೂಡ ಅವೈಲೇಬಲ್ ಇದೆ ವರ್ಡಲ್ಲಿ. ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅದಕ್ಕೆ ನೀವು ಇನ್ಸರ್ಟ್ ಟ್ಯಾಬಿಗೆ ಹೋಗಿ ಕ್ಲಿಕ್ ಆನ್ ದ ಟೇಬಲ್ ಬಟನ್ ಇನ್ ದ ಟೇಬಲ್ಸ್ ಗ್ರೂಪ್. ನಂಬರ್ ಆಫ್ ಟೇಬಲ್ಸ್ ದೇ ಅಪಿಯರ್. ನೀವು ಯಾವ ಟೇಬಲ್ಸ್ ಬೇಕನ್ನು ಸೆಲೆಕ್ಟ್ ಮಾಡಿಕೊಂಡು ಯು ಕ್ಯಾನ್ ಆ್ಯಡ್ ದ ಕ್ವಿಕ್ ಟೇಬಲ್ಸ್. ಇದು ಕ್ವಿಕ್ ಟೇಬಲ್ಸ್ ರೆಡಿಮೇಡ್ ಅವೈಲೇಬಲ್ ಟೇಬಲ್ಸ್. ನೆಕ್ಸ್ಟ್ ವಿ ಹ್ಯಾವ್ ಹೌ ಟು ಡಿಲೀಟ್ ದ ಟೇಬಲ್. ಟು ಡಿಲೀಟ್ ದ ಟೇಬಲ್ಸ್ ಯು ಹ್ಯಾವ್ ಟು ಪ್ಲೇಸ್ ದ ಬ್ಲಿಂಕಿಂಗ್ ಕರ್ಸರ್. ನಿಮ್ಮ ಟೇಬಲ್ಗೆ ಬ್ಲಿಂಕಿಂಗ್ ಕರ್ಸರ್ ಮಾಡಿಕೊಂಡು ಟೇಬಲ್ಸ್ ಟೂಲ್ ಆಪ್ಷನ್ಸಲ್ಲಿ ಲೇಔಟಲ್ಲಿ ಡಿಲೀಟ್ ಬಟನ್ ಅಂತ ಇದೆ ಅದನ್ನು ನೀವು ಡಿಲೀಟ್ ಮಾಡ್ಕೊಳ್ಬೋದು. ಡಿಲೀಟ್ ಬಟನ್ ಪ್ರೆಸ್ ಮಾಡಿದ ಕೂಡಲೇ ಸೆಲೆಕ್ಟ್ ಡಿಲೀಟ್ ಟೇಬಲ್ ಆಪ್ಷನ್. ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ಸೆಲೆಕ್ಟ್ ಡಿಲೀಟ್ ಟೇಬಲ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿದರೆ ಟೇಬಲ್ ವಿಲ್ ಬಿ ಡಿಲೀಟೆಡ್. ಲೆಟ್ ಅಸ್ ಸಿ ದ್ಯಾಟ್ ಆಲ್ಸೋ ಹೌ ಆ್ಯಡಿಂಗ್ ಕ್ವಿಕ್ ಟೇಬಲ್ಸ್. ಕ್ವಿಕ್ ಟೇಬಲ್ಸ್ ಯಾವ ರೀತಿ ಆ್ಯಡ್ ಮಾಡುವಂಥದ್ದು ಅದೇ ರೀತಿ ಹೇಗೆ ಟೇಬಲನ್ನು ಡಿಲೀಟ್ ಮಾಡುವಂಥದ್ದು ಅದನ್ನು ಕೂಡ ನಾವು ನೋಡೋಣ. ನಾವು ಲೆಟ್ ಅಸ್ ಸಿ ಹೌ ಟು ಆ್ಯಡ್ ಕ್ವಿಕ್ ಟೇಬಲ್ಸ್. ಸಿ ಎಸ್ ಹಿಯರ್ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಇನ್ಸರ್ಟಲ್ಲಿ ಯು ಕ್ಯಾನ್ ಗೋ ವಿತ್ ದ ಟೇಬಲ್ ಆಪ್ಷನ್. ನೋಡಿ ಇನ್ಸರ್ಟ್ ಟೇಬಲ್ ಆಪ್ಷನ್ಸ್ ಅಂಡ್ ಇಲ್ಲಸ್ಟ್ರೇಷನ್ಸ್ ಗ್ರೂಪ್ ಟೇಬಲ್ ಗ್ರೂಪ್ಸ್ ಯು ಗೋ ದ ಟೇಬಲ್ ಆಪ್ಷನ್. ಇಲ್ಲಿ ಯು ಹ್ಯಾವ್ ದ ಕ್ವಿಕ್ ಟೇಬಲ್ಸ್. ಕ್ವಿಕ್ ಟೇಬಲ್ಸ್ ನಿಮಗೆ ಬೇರೆ ಬೇರೆ ಟೈಪ್ನ ಕ್ವಿಕ್ ಟೇಬಲ್ಸ್ ಇಲ್ಲಿ ಬೇರೆ ಬೇರೆ ಸ್ಟೈಲ್ನ ಕ್ವಿಕ್ ಟೇಬಲ್ಸ್ ಏನು ಇದೆ. ನೀವು ಯಾವ್ದು ಕ್ವಿಕ್ ಟೇಬಲ್ಸ್ ಬೇಕಾಗುತ್ತೆ ಒನ್ಸ್ ಅಗೇನ್ ಎಸ್ ಯು ಕ್ಯಾನ್ ಇವನ್ ಗೋ ವಿತ್ ಟೇಬಲ್ಸ್. ನೆಕ್ಸ್ಟ್ ಕ್ವಿಕ್ ಟೇಬಲ್ಸ್ ಯಾವ ಟೈಪ್ನ ಟೇಬಲ್ಸ್ ಕೂಡ ಯು ಕ್ಯಾನ್ ಇವನ್ ಇನ್ಸರ್ಟ್. ಆ್ಯಂಡ್ ದಿಸ್ ಇಸ್ ದ ವೇ ಇನ್ ವಿಚ್ ಇನ್ಸರ್ಟಿಂಗ್. ಮತ್ತು ನೀವು ಬೇಕಾದನ್ನು ಯು ಕ್ಯಾನ್ ಇವನ್ ಮಾಡಿಫೈ. ಅದನ್ನು ನೀವು ಮಾಡಿಫೈ ಮಾಡೋಕ್ಕೆ ಆಗುತ್ತೆ. ನೀವು ಬೇಕಾದ ರೀತಿಯಲ್ಲಿ ಕೂಡ ಮಾಡಿಫೈ ಮಾಡ್ಬೋದು. ನೆಕ್ಸ್ಟ್ ಆಲ್ ಟೇಬಲ್ ಫಾರ್ಮ್ಯಾಟಿಂಗ್ ರಿಮೈನ್ಸ್ ಸೇಮ್. ನೆಕ್ಸ್ಟ್ ವಿಲ್ ಸಿ ಹೌ ಟು ಡಿಲೀಟ್ ದ ಟೇಬಲ್. ಫಸ್ಟ್ ಸೆಲೆಕ್ಟ್ ಯಾವುದೇ ಟ್ಯಾಬ್ ಸೆಲೆಕ್ಟ್ ಮಾಡಿಕೊಳ್ಳಿ. ಸಿ ಅಂಡರ್ ಲೇಔಟ್ ಡಿಲೀಟ್ ಆಪ್ಷನ್ಸಲ್ಲಿ ನೋಡಿ ಲೇಔಟ್ ಟ್ಯಾಬಲ್ಲಿ ರೋಸ್ ಆ್ಯಂಡ್ ಕಾಲಮ್ಸ್ ಗ್ರೂಪ್ ಏನಿದೆ ರೋಸ್ ಆ್ಯಂಡ್ ಕಾಲಮ್ಸ್ ಗ್ರೂಪ್ ದೇರ್ ಡಿಲೀಟ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ. ನಿಮಗೆ ಡಿಲೀಟ್ ಟೇಬಲ್ ಆಪ್ಷನ್ಸ್ ಬರುತ್ತೆ. ಕ್ಲಿಕ್ ಮಾಡಿ ಡಿಲೀಟ್ ಆಗುತ್ತೆ. ಸಿ ಒನ್ಸ್ ಅಗೇನ್ ವಿಲ್ ಸಿ ದ್ಯಾಟ್ ಸಿ ಎಸ್ ಕ್ಲಿಕ್ ಎನಿವೇರ್ ಇನ್ ದ ಟೇಬಲ್ ಇನ್ಸೈಡ್ go to layout option. In the groups rows and columns click on delete button and you have the choice called delete table, and if you click delete table the table will be deleted. This is the way in which you are going to delete the table. See, this is about the adding quick table as well as delete the tables. This is about the
tables in MS Words 2007 or 2010. In this session we have seen, ಈ ಸೆಷನಲ್ಲಿ ನಾವು ಯಾವ ರೀತಿ ಇನ್ಸರ್ಷನ್ ಮತ್ತು ಡಿಲೀಷನ್ ರೋಸ್ ಮತ್ತು ಕಾಲಮ್ಸನ್ನು ಮಾಡ್ಬೋದು. ಅದೇ ರೀತಿ ನಾವು ಯಾವ ರೀತಿ ರೋ ವಿಡ್ತ್ ಮತ್ತು ಕಾಲಮ್ ವಿಡ್ತನ್ನು, ರೋ ಹೈಟ್ ಮತ್ತು ಕಾಲಮ್ ವಿಡ್ತನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅಟ್ ದ ಸೇಮ್ ಟೈಮ್ ವಿ ಅಪ್ಲೈಡ್ ಬಾರ್ಡರ್ ಶೇಡಿಂಗ್ ಕೂಡ ಅಪ್ಲೈ ಮಾಡಿದ್ದೀವಿ. ನಾವು ಟೇಬಲ್ ಡ್ರಾಯಿಂಗ್ ಟೂಲ್ಸ್ ಯೂಸ್ ಮಾಡಿದ್ದೀವಿ, ಅದರ ಜೊತೆಗೆ ಸಾರ್ಟಿಂಗ್ ಮಾಡಿದ್ದೇವೆ, ಫಾರ್ಮುಲಾ ಯೂಸ್ ಮಾಡಿದ್ದೀವಿ. ಫೈನಲಿ ಅಟ್ ದ ಎಂಡ್ ವಿ ಆ್ಯಡಿಡ್ ಕ್ವಿಕ್ ಟೇಬಲ್ಸನ್ನು ಆ್ಯಡ್ ಮಾಡಿದ್ದೇವೆ. ಕೊನೆಗೆ ಟೇಬಲನ್ನು ಡಿಲೀಟ್ ಕೂಡ ಯಾವ ರೀತಿ ಮಾಡೋದು ನೋಡಿದ್ದೀವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.